ಮೂಡಾ ಸೈಟ್ ವಾಪಸ್, ಸಂಕಷ್ಟಕ್ಕೆ ಸಿಲುಕಿದ್ರ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸಿದ್ದು ವಿರುದ್ಧ ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಸಿಎಂ ಪತ್ನಿ ಬರೆದ ಪತ್ರದ ಬಗ್ಗೆಯೂ ಕೂಡ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಪಾರ್ವತಿ ಪತ್ರಕ್ಕೆ ಮನ್ನಣೆಯೇ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕೇಸರಿ ಪಾಳ್ಯದಿಂದ ಪ್ರಶ್ನೆಗಳ ಸುರಿಮಳೆ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಕೂಡ ಸದ್ಯಕ್ಕೆ ಬಿಗಿ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಂತೂ ಮೂಡಾ ಸೈಟ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಸಿಎಂ ಪತ್ನಿ ಪಾರ್ವತಿ ಅವರು ಬರೆದಿರುವಂತ ಪತ್ರ ಇದೆಯಲ್ಲ, ಅದೊಂದು ರೀತಿ ಸೆಲ್ಫ್ ಗೋಲ್ ತರ ಆಗ್ಬಿಟ್ಟಿದೆ. ಬಿಜೆಪಿ ನಾಯಕರಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಯ್ತು. 2011ರಲ್ಲಿ ಇಂಥದ್ದೇ ಸಿಚುವೇಶನ್ ಅಲ್ಲಿ ಯಡಿಯೂರಪ್ಪನವರು ಸಿಕ್ಕಾಕೊಂಡಾಗ ಅವರು ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು, ನಿವೇಶನ ವಾಪಸ್ ಕೊಟ್ಟಿದ್ರು. ಆಗ ಇದೇ ಸಿದ್ದರಾಮಯ್ಯ ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅನ್ನೋದರ ಅರ್ಥ ತಪ್ಪು ಮಾಡಿದ್ದಾರೆ ಅಂತ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ರಾಜೀನಾಮೆಯನ್ನ ಕೇಳಿದ್ರು, ರಾಜೀನಾಮೆಯನ್ನ ಪಡ್ಕೊಂಡ್ರು ಕೂಡ. ಅದೇ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿದ್ದಾರೆ. ಇಂಥದ್ದೇ ಸಿಚುವೇಶನ್ ಅಲ್ಲಿ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ನೀವೇ ರಾಜೀನಾಮೆ ಕೇಳಿದ್ರಲ್ವಾ, ಈಗ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಪಾರ್ವತಿಯವರ ಪತ್ರಕ್ಕೆ ಮನ್ನಣೆ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹಾಗಾಗಿದ್ದಿದ್ರೆ ಮೂಡಾ ಸೈಟ್ ವಾಪಸ್ ಯಾಕೆ ಪಡ್ಕೊಳ್ತಾ ಇತ್ತು, ಯಾಕೆ ರದ್ದುಗೊಳಿಸ್ತಾ ಇತ್ತು ಅನ್ನುವಂಥ ಪ್ರಶ್ನೆ ಒಂದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ. ಸಾಲು ಸಾಲು ಆರೋಪ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ನೋಡಿ ಸಭಾ, ಏಕಾಏಕಿ ರಾತ್ರೋರಾತ್ರಿ ಒಂದು ಪತ್ರವನ್ನು ಬರೆದು ನನಗೆ ನೀಡಿರುವಂಥ 14 ನಿವೇಶನಗಳನ್ನು ವಾಪಸ್ ಪಡೀರಿ ಅಂತ ಒಂದು ಪತ್ರವನ್ನು ಎಲ್ಲೋ ಒಂದು ಕಡೆ ಕೂತು ಬರೆದು ಬಿಟ್ರೆ ಅದನ್ನು ಒಪ್ಕೊಂಡ್ಬಿಡಕ್ಕೆ ಆಗತ್ತಾ? ಏಕಾಏಕಿ 14 ಸೈಟ್ಗಳನ್ನು ವಾಪಸ್ ಪಡೆದ್ಬಿಡಕ್ಕೆ ಆಗತ್ತಾ? ಈಗಾಗಲೇ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ಪ್ರಕರಣ ಇದೆ, ಮತ್ತೊಂದು ಕಡೆ ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ, ಇನ್ನೊಂದು ಕಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ FIR ದಾಖಲು ಮಾಡಲಿಕ್ಕೆ ಅನುಮತಿಯನ್ನು ನೀಡಿದೆ. ಇಷ್ಟೆಲ್ಲ ಪ್ರಕರಣಗಳ ಮಧ್ಯೆ ಇಡಿ ಕೂಡ ಈಗ ಎಂಟ್ರಿ ಆಗಿದೆ. ECIR ದಾಖಲು ಆದ ಬಳಿಕವೇ ಖುದ್ದು ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರು ನನಗೆ ನೀಡಿರೋ ಅಂತ 14 ನಿವೇಶನವನ್ನು ವಾಪಸ್ ಪಡೆದುಕೊಳ್ಳಿ ಅನ್ನೋ ಒಂದು ಪತ್ರವನ್ನು ಕೂತ್ಕೊಂಡು ಬರೀತಾರೆ. ಮಾಧ್ಯಮಗಳ ಮುಂದೆ ಬಂದ್ರ ಹೇಳಿಕೆ ನೀಡಕ್ಕೆ ಅಥವಾ ಮೂಡಾ ಕಚೇರಿಗೆ ಅವ್ರು ಭೇಟಿ ನೀಡಿದ್ರ ಪತ್ರವನ್ನು ಕೊಡಲಿಕ್ಕೆ? ಏಕಾಏಕಿ ಯಾವ ರೀತಿ ಸೈಟ್ಗಳನ್ನ ವಾಪಸ್ ಪಡೀಲಿಕ್ಕೆ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ನಾವಲ್ಲ, ಖುದ್ದು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧ 2011ರಲ್ಲಿ ಖುದ್ದು ಸಿದ್ದರಾಮಯ್ಯವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು? ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಕೊಟ್ಟಿರುವಂಥ ಹೇಳಿಕೆಯನ್ನು ಈಗ ಉಲ್ಲೇಖ ಮಾಡ್ತಾ ನೇರವಾಗಿ ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು 2 ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ನಾವು ಇದನ್ನು ಗಮನಿಸಬೇಕಾಗತ್ತೆ. ನೋಡಿ, ನಾವು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಏನೆಲ್ಲ ಆಯಿತು ಅನ್ನೋದು ಗೊತ್ತಿದೆ. ಇನ್ನೊಂದು ಕಡೆ ಅಧಿವೇಶನವನ್ನು ಕರೆದ್ರು. ಅಧಿವೇಶನವನ್ನು ಕರೀಲಿಕ್ಕೆ ಹಿಂದಿನ ದಿನ ರಾತ್ರಿ 1 ಮ್ಯಾನ್ ಕಮಿಷನ್, ಏಕಸದಸ್ಯ ಆಯೋಗವನ್ನು ರಚನೆ ಮಾಡೋದ್ರ ಮೂಲಕ ಮೂಡಾ ಅಕ್ರಮಕ್ಕೆ 6 ತಿಂಗಳ ಕಾಲ ಗಡುವನ್ನು ನೀಡಿ ತಮ್ಮ ಕುರ್ಚಿಯನ್ನು 6 ತಿಂಗಳ ಕಾಲ ಭದ್ರಾ ಮಾಡಿಕೊಂಡ್ರು ಅನ್ನೋ ನೇರ ಆರೋಪವನ್ನು BY ವಿಜಯೇಂದ್ರ ಮಾಡಿದ್ರು. ಅದೇ ರೀತಿ ಹೇಗೆ 1 ಮ್ಯಾನ್ ಕಮಿಷನ್ನ ರಾತ್ರೋರಾತ್ರಿ ರಚನೆ ಮಾಡಿದ್ರು, ಅದೇ ಥರವೇ ಈಗ ಕೂಡ ಖುದ್ದು ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರು ರಾತ್ರೋರಾತ್ರಿ 2 ಪುಟಗಳ ಸುದೀರ್ಘ ಪತ್ರವನ್ನು ಬರೆದು ಮೂಡಾ ಆಯುಕ್ತರಿಗೆ ನಾನು ನನ್ನ ನಿವೇಶನಗಳನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮೂಡಾ ಆಯುಕ್ತರು ಏನಂತ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ? ನಾವು 14 ನಿವೇಶನವನ್ನು ವಾಪಸ್ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಬೇಕಾಗಿರೋ ಅಂಥ ಪ್ರಕ್ರಿಯೆಗಳನ್ನು ಈ ತನಕ ಮಾಡಿಲ್ಲ. ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದನ್ನು ಮುಂಬರುವಂಥ ದಿನದಲ್ಲಿ ಕೋರ್ಟ್ನಲ್ಲಿ ಇರೋ ಅಂಥ ಪ್ರಕರಣ, ಇಡಿನಲ್ಲಿ ದಾಖಲಾಗಿರುವಂಥ ಪ್ರಕರಣ, ಲೋಕಾಯುಕ್ತದಲ್ಲಿ ದಾಖಲಾಗಿರುವಂಥ ಪ್ರಕರಣ, ಇವರೆಲ್ಲರೂ ಕೂಡ ಎಂಟ್ರಿ ಆಗ್ತಾರೆ. ಹೀಗಾಗಿ ಕೇವಲ ಪತ್ರವನ್ನು ಬರೆದು ಈ ಕ್ಷಣಕ್ಕೆ, ಈ ಸಂದರ್ಭದಲ್ಲಿ, ಈಗ ನಿರ್ಮಾಣ ಆಗಿರುವಂಥ ವಾತಾವರಣದಲ್ಲಿ ಸೈಟ್ಗಳನ್ನು ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ಕಳಂಕ ಹೋಗಲ್ಲ. ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಡೋ ತನಕ ಕೂಡ ನೇರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು 1 ಲೈನ್ ಅಜೆಂಡಾ ಬಿಜೆಪಿ ಅವ್ರದ್ದು. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆನ ಪಡೆಯೋ ತನಕ ಸದನದ ಒಳಗೂ ಹೊರಗೂ, ಸದನ ಇರಲಿ ಇಲ್ಲದೆ ಇರಲಿ, ಹೋರಾಟವನ್ನು ಮಾಡಲಿಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.